ಇನ್ನು ಪಾಕ್ ಪರ ಘೋಷಣೆ ಕೂಗಿದ ಆರೋಪ ವಿಚಾರವಾಗಿ ಆಡಳಿತ ಹಾಗೆ ವಿಪಕ್ಷಗಳ ನಡುವೆ ಮಾತಿನ ವಾಗ್ಯುದ್ಧಕ್ಕೆ ಇದು ಆಹಾರ ಆಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಕೇಸರಿ ಪಡೆ ಎಗರೆಗರಿ ಬೀಳ್ತಾ ಇದೆ. ಹೋದಲ್ಲಿ ಬಂದಲ್ಲಿ ಕುಟುಕುವ ಕೆಲಸ ಮಾಡ್ತಾ ಇದೆ. ಇದಕ್ಕೆ ಕಾಂಗ್ರೆಸ್ ನಾಯಕರುಗಳು ಕೂಡ ತಿರುಗೇಟು ನೀಡೋ ಪ್ರಯತ್ನ ಪಡ್ತಿದ್ದಾರೆ. ರಾಜ್ಯಸಭೆ ಚುನಾವಣೆ ಗೆದ್ದ ಸಂಭ್ರಮದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ್ದಾರೆ ಅನ್ನೋ ಆರೋಪ. ಇದೇ ವಿಷಯವನ್ನ ಇಟ್ಕೊಂಡು ಇವತ್ತು ಕೇಸರಿ ಪಡೆ ರಾಜ್ಯ ಸರ್ಕಾರದ ವಿರುದ್ಧ ಸಮರ ಸಾರಿದೆ. ಶಕ್ತಿಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಆರೋಪ. ಸರ್ಕಾರದ ವಿರುದ್ಧ ಮುಗಿಬಿದ್ದ ಬಿಜೆಪಿ ರಣಕಲಿಗಳು. ಇದೇ ಘೋಷಣೆ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಕೋಲಾಹಲ ಎಬ್ಬಿಸಿದೆ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ದಾರೆ ಎಂದು ಆರೋಪಿಸಿ ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ಕೆಂಡ ಕಾರಿದೆ. ಕರುನಾಡಿನ ಮೂಲೆ ಮೂಲೆಯಲ್ಲೂ ಬೀದಿಗಿಳಿದು ಆಕ್ರೋಶ ಹೊರಹಾಕ್ತಿದೆ. ಇನ್ನು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕೆಂಡ ಕಾರಿದ್ದಾರೆ. ಪಾಕ್ ಪರ ಘೋಷಣೆ ಕೂಗಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಈ ಕೂಡಲೇ ಸರ್ಕಾರದ ವಿರುದ್ಧ ರಾಜ್ಯಪಾಲರಿಗೆ ದೂರು ನೀಡುತ್ತೇವೆ. ರಾಜ್ಯ ಸರ್ಕಾರವನ್ನ ವಜಾಗೊಳಿಸುವಂತೆ ಮನವಿ ಸಲ್ಲಿಸುತ್ತೇವೆ ಎಂದರು. ಗಲ್ಲಿ ಗಲ್ಲಿಗಳಲ್ಲಿ ಇವತ್ತು ಕರ್ನಾಟಕದ ಗಲ್ಲಿ ಗಲ್ಲಿಗಳಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೇಳ್ತಾ ಇದೆ. ಇವತ್ತು ವಿಧಾನಸೌಧದಲ್ಲಿ 500-600 ಜನ ಪೊಲೀಸರು, ದೊಡ್ಡ ದೊಡ್ಡ ಅಧಿಕಾರಿಗಳು, IAS, IPS, ಇಂಥ MLAಗಳು, MP ಗಳು ಇಂಥ ಸ್ಥಳದಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಆಗ್ತಾರೆ ಅಂತ ಹೇಳಿದ್ರೆ ಈ ಸರ್ಕಾರ ಇದ್ರೆ ಎಷ್ಟು, ಸತ್ರೆ ಎಷ್ಟು? ಈ ಸರ್ಕಾರ ನಾಚಿಕೆ ಆಗ್ಬೇಕು. ಈ ಸರ್ಕಾರಕ್ಕೆ ಒಬ್ಬ ಮುಖ್ಯಮಂತ್ರಿ ಈ ಘಟನೆ ಆದ ತಕ್ಷಣ ಸ್ಥಳಕ್ಕೆ ಬರಬೇಕಾಯ್ತು, ಆಕ್ಷನ್ ಮಾಡಬೇಕಾಯ್ತು. ನಾನು ಇಮಿಡಿಯೇಟ್ ಆಗಿ ಅರ್ಧ ಗಂಟೆಯಲ್ಲಿ ಬಂಧಿಸ್ತೀನಿ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಅದಕ್ಕೆ ಒಪ್ಕೊಂತ ಇದ್ರು. ಒಬ್ಬರು ಇಲ್ಲ ಸ್ಟೇಟ್ಮೆಂಟ್, ಒಬ್ಬರು ಅದ್ರ ಬಗ್ಗೆ ಚಕಾರ ಎತ್ತದ ಇಲ್ಲ ಅಂತ ಹೇಳಿದ್ರೆ ಇದು ಕರ್ನಾಟಕದ 7 ಕೋಟಿ ಜನರಿಗೆ ಇವತ್ತು ಅಭದ್ರತೆ ಕಾಣ್ತಾ ಇದೆ. ಇಂಥ ಒಂದು ಇನ್ಸಿಡೆನ್ಸ್ ನಾವೆಲ್ಲರೂ ತಲೆ ತೆಗೆಸುವಂಥದ್ದು. ನಾನು ವಿರೋಧ ಪಕ್ಷದ ನಾಯಕನಾಗಿ ನನಗೂ ಅವಮಾನ. ಗವರ್ನರನ್ನು ಭೇಟಿ ಮಾಡ್ತಾ ಇದ್ದೀರಿ. ಈ ಸರ್ಕಾರ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅನ್ನೋರಿಗೆ ವಿಧಾನಸೌಧದಲ್ಲಿ ಅವಕಾಶ ಮಾಡಿಕೊಟ್ಟಿದೆ. ಈ ಸರ್ಕಾರ ಇದ್ದರೆ ಸಂವಿಧಾನದ ರಕ್ಷಣೆ ಆಗಲ್ಲ, ಭಾರತದ ರಕ್ಷಣೆ ಆಗಲ್ಲ, ಪಾಕಿಸ್ತಾನದ ಅಡ್ಡ ತಾಣ ಆಗುತ್ತೆ ಇದು. ಅದರಿಂದ ಈ ಸರ್ಕಾರವನ್ನು ವಜಾ ಮಾಡಿ, ಕೂಡಲೇ ವಜಾ ಮಾಡಿ ಈ ಸರ್ಕಾರವನ್ನು ಆಗ್ರಹ ಮಾಡಿ. ರಾಜ್ಯಪಾಲರಿಗೆ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀರಿ, ಹೋಗಿ ಭೇಟಿ ಮಾಡಿ ಈ ಸರ್ಕಾರವನ್ನು ವಜಾ ಮಾಡ್ತೀವಿ. ಇದಿಷ್ಟೇ ಅಲ್ಲ, ರಾಜ್ಯದಲ್ಲಿ ಈಗ ಜಿನ್ನಾ ಮನಸ್ಥಿತಿಯ ಸರ್ಕಾರ ಇದೆ ಅಂತ ಶಾಸಕ ಸುನಿಲ್ ಕುಮಾರ್ ಅಸಮಾಧಾನ ಹೊರಹಾಕಿದ್ದಾರೆ. ಘೋಷಣೆ ಕೂಗಿದವರು ಪಾಪಿಗಳು ಅಂತ ಸಿಟಿ ರವಿ ಸಿಡಿದೆದ್ದಿದ್ರು. ಕರ್ನಾಟಕದಲ್ಲಿ ಚುನಾವಣೆ ನಡೆದಿರೋದು, ಪಾಕಿಸ್ತಾನದಲ್ಲ. ಮತ ಹಾಕಿದವರು ಕಾಂಗ್ರೆಸ್ ಶಾಸಕರು, ಗೆದ್ದವರು ನಾಸಿರ್ ಹುಸೇನ್ ಅಂತಕ್ಕಂಥ ಕರ್ನಾಟಕದವರು. ಜಿಂದಾಬಾದ್ ಘೋಷಣೆ ಪಾಕಿಸ್ತಾನದ್ದು. ಇಂಥ ಪಾಪಿಗಳನ್ನು ಸುಮ್ಮನೆ ಬಿಡಬೇಕಾ? ಸನ್ಮಾನ್ಯ ನಾಸಿರ್ ಹುಸೇನ್ರೆ, ನೀವು ಇಲ್ಲಿ ಅನ್ನ ತಿಂದಿದ್ದೀರಿ. ನೀವು ಬಾಯಿ ಮುಚ್ಚಿಸ್ಬೇಕಾಗಿದ್ದು ನಿಮ್ಮ ಹಿಂದ್ಗಡೆ ಬಂದು ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದ್ನಲ್ಲ, ಅವನ್ನ ಮೆಟ್ಟಲ್ ಹೊಡೆದು ಬಾಯಿ ಮುಚ್ಚಿಸ್ಬೇಕಿತ್ತು, ಪೊಲೀಸರು ವಶಕ್ಕೊಪ್ಪಿಸ್ಬೇಕಿತ್ತು. ನಾಸಿರ್ ಹುಸೇನ್ ಏನು ಪಾಕಿಸ್ತಾನದ ಏಜೆಂಟಾ? ISI ಏಜೆಂಟಾ? ನಾಸಿರ್ ಹುಸೇನ್ ಅವರು MP ಆಗಿರೋದನ್ನು ಕೂಡ ತಡೆ ಹಿಡಿಬೇಕು ಅಂತೇಳಿ ಆಗ್ರಹ ಪಡಿಸ್ತೇನೆ. ತಡೆ ಹಿಡಿಬೇಕು. ತಾಲಿಬಾನ್ ಏಜೆಂಟಾ? ಹಾಗಾಗಿ ನಾಸಿರ್ ಹುಸೇನ್ ಅವರು ಗೆದ್ದ ತಕ್ಷಣಕ್ಕೆ ಮಾಲೆ ಹಾಕಿಬಿಟ್ಟು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆಯನ್ನ ಪೊಲೀಸರು ಇಲ್ಲಿಯ ತನಕ ಯಾವುದೇ ವ್ಯಕ್ತಿಗಳನ್ನು ಬಂಧಿಸ್ತಿಲ್ಲ, ಸರಿಯಾದಂಥ ಮೊಕದ್ದಮೆಗಳನ್ನು ದಾಖಲಿಸಲಿಲ್ಲ. ಕಾಂಗ್ರೆಸ್ನ ಈ ರೀತಿಯಾದಂಥ ತುಷ್ಟೀಕರಣದ ನೀತಿಯ ಕಾರಣಕ್ಕೋಸ್ಕರನೇ ದೇಶದ್ರೋಹಿಗಳು, ಭಾರತ ವಿರೋಧಿಗಳು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ವಿಜೃಂಭಿಸಲಿಕ್ಕೆ ಇವತ್ತು ಕಾರಣ ಆಗಿದೆ. ಏನೋ ಬಿಜೆಪಿ ಮಾಡ್ತಿರುವಂತಹ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಘೋಷಣೆ ಕೂಗಿದವರ ವಿರುದ್ಧ ಕಠಿಣ ಕ್ರಮ ಆಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ನಾವು FSL ಇದಕ್ಕೆ ಕಳಿಸಿದ್ದೀವಿ, ಅದು ಪಾಕಿಸ್ತಾನ ಅಂತ ಕೂಗಿದಾರ ಇಲ್ಲವೋ ಅಂತ ವರದಿ ಕೊಡಿ ಅಂತ. ಪಾಕಿಸ್ತಾನ ಅಂತ ಕೂಗಿದ್ರೆ ಅವ್ರು ಯಾರೇ ಆದರೂ ಕೂಡ ಅವ್ರನ್ನ ನಾವು ಸ್ಪೇರ್ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ವಿಲ್ ಟೇಕ್ ಸೀರಿಯಸ್ ಆಕ್ಷನ್ ಅಗೇನ್ಸ್ಟ್ ದೆಮ್. ವಿಲ್ ಟೇಕ್ ಸೀರಿಯಸ್ ಆಕ್ಷನ್. ಗೊತ್ತಾಯ್ತಾ? ಯಾರೇ ಆದರೂ ಕೂಡ ರಾಷ್ಟ್ರದ್ರೋಹ ಮಾಡ್ತಕ್ಕಂಥ ಕೆಲಸ
ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೋತೀವಿ. ಈಗ ಕೂಗೋರ್ಗೆ ಇಲ್ಲಾದ್ರೇನೋ ಅಲ್ಲಾದ್ರೇನೋ ಅವ್ರ ಮೇಲೆ ಸೀರಿಯಸ್ ಆಗಿ ಕ್ರಮ ತಗೋತೀವಿ. ಗೊತ್ತಿಲ್ಲ ನನಗೆ. FSL ರಿಪೋರ್ಟ್ ಬರಬೇಕು. FSL ರಿಪೋರ್ಟ್ ಬಂದ ಮೇಲೆ ಇಫ್ ಇಟ್ ಈಸ್ ಟ್ರೂ ವಿಲ್ ಟೇಕ್ ಸ್ಟ್ರಿಕ್ಟ್ ಆಕ್ಷನ್, ಸೀರಿಯಸ್ ಆಕ್ಷನ್. ಇನ್ನು ನಿನ್ನೆ ಯಾರೂ ಕೂಡ ಪಾಕ್ ಪರ ಘೋಷಣೆ ಕೂಗಿಲ್ಲ ಅಂತ DCM DK ಸ್ಪಷ್ಟನೆ ನೀಡಿದ್ದಾರೆ. ಹಾಗೇನಾದ್ರೂ ಘೋಷಣೆ ಕೂಗಿದ್ರೆ ಕಠಿಣ ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕರೆದಿಲ್ಲ. ಯಾರು ಕರೆದಿದ್ರೆ ಒಳಿಕಾಗ್ತಾರೆ ಪೊಲೀಸರು, ಕಾನೂನು ರೀತಿ ತೆಗೆದುಕೊಳ್ತಾರೆ. ಇದಕ್ಕೆಲ್ಲ ಅವಕಾಶ ಇದು ರಾಜಕೀಯ ತಿರ್ಸ್ಲಿಕ್ಕೆ ಮಾಡ್ತಾ ಇದ್ದಾರೆ. BJP ಅವರು ಸೋತಿದ್ದೀವಿ ಅಂತೇಳಿ ಸುಮ್ಮನೆ ಏನೋ ತಿರ್ಸ್ತಾ ಇದ್ದಾರೆ. ವಾಸ್ ಟು ಇನ್ವೆಸ್ಟಿಗೇಟ್ ಮಾಡಕ್ಕೆ ಹೇಳಿದ್ದೀವಿ. ಇನ್ವೆಸ್ಟಿಗೇಟ್ ಮಾಡ್ತಾರೆ. ಇನ್ವೆಸ್ಟಿಗೇಟ್ ಮಾಡಿ ಯಾರು ತಪ್ಪಿಸ್ತಿದ್ದಾರೆ, ಯಾರು ಇದಕ್ಕೆ ಪ್ರಚೋದನೆ ಮಾಡ್ತಾ ಇದ್ದಾರೆ, ಇಲ್ಲದೆ ಹೋದ್ರು ಸುಳ್ಳು ಯಾವ ರೀತಿ ಕಟ್ತಾ ಇದ್ದಾರೆ, ಎಲ್ಲರ ಮೇಲೂ ಕಾನೂನು ರೀತಿ ಕ್ರಮ ಕೈಗೊಳ್ತಾರೆ. ನಾವು ಕೂಡ ಬಹಳ ಜವಾಬ್ದಾರಿಯಾಗಿ ಒಬ್ಬ ಪಕ್ಷದ ಸಂವಹನ ಅಧ್ಯಕ್ಷನಾಗಿ ಆ ಆಡಿಯೋ ಬಂದಾಗ ಹಲವಾರು ಮೀಡಿಯಾದ ವಿಡಿಯೋ ಫುಟೇಜು, ಆಡಿಯೋ ಫುಟೇಜು, ರಾ ಫುಟೇಜು ತಗೊಂಡು ಖಾಸಗಿಯಾಗಿ ನಾವು ಆಡಿಯೋ ಫೊರೆನ್ಸಿಕ್ ಮಾಡಾದಮೇಲೆ ನಾವು ನಮ್ಮ ಪಕ್ಷದ ನಿಲುವನ್ನು ಹಾಕಿದ್ದೀವಿ. ಸ್ಪಷ್ಟವಾಗಿ ಅಲ್ಲಿ ಯಾವುದೇ ರೀತಿಯಾದಂತೆ ಪಾಕಿಸ್ತಾನ ಪರ ಘೋಷಣೆ ಕೂಗಿಲ್ಲ. ಅದು ಅಧಿಕೃತವಾಗಿ ಸರ್ಕಾರದಿಂದನೂ FSL ರಿಪೋರ್ಟ್ ಬರುತ್ತೆ. ಕಠಿಣವಾದಂಥ ಕ್ರಮವನ್ನು ತಗೊಳ್ತೀವಿ. ಕಾನೂನು ಪ್ರಕಾರ ಏನೆಲ್ಲ ಕ್ರಮ ಮಾಡಬೇಕು ಅದನ್ನು ಖಂಡಿತವಾಗಿ ಮಾಡ್ತೀವಿ. ಇದನ್ನು ಯಾವತ್ತೂ ಕೂಡ ನಾವು ಸಹಿಸೋದಿಲ್ಲ. ಒಂದು ರೀತಿಯಲ್ಲಿ ದೇಶದ್ರೋಹಿ ಸ್ಲೋಗನ್ ಅಂತ ಹೇಳಬೇಕಾಗ್ತದೆ. ಆದ್ದರಿಂದ ಅದಕ್ಕೇನು ಕ್ರಮ ತಗೋಬೇಕು ಕಠಿಣವಾಗಿ ತಗೊಳ್ತೀವಿ. ಅದೇನೇ ಹೇಳಿ, ಶಕ್ತಿಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ ಆರೋಪವನ್ನ ಮಾಡ್ತಿರುವ ಕೇಸರಿ ಪಡೆ ರಾಜ್ಯ ಮಟ್ಟದಲ್ಲಿ ಹೋರಾಟಕ್ಕೆ ಇಳಿದಿದೆ. ಇದನ್ನೇ ಅಸ್ತ್ರ ಮಾಡಿಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದಿದೆ. ಇದಕ್ಕೆ ಕೌಂಟರ್ ಕೊಡುವ ಕೆಲಸವನ್ನ ಕಾಂಗ್ರೆಸ್ ನಾಯಕರು ಕೂಡ ಮಾಡ್ತಿದ್ದಾರೆ. ಆದ್ರೆ ಈ ವಿವಾದ ಇಲ್ಲಿಗೆ ತಣ್ಣಗಾಗೋ ಲಕ್ಷಣ ಮಾತ್ರ ಕಾಣ್ತಿಲ್ಲ. ಬ್ಯೂರೋ ರಿಪೋರ್ಟ್, ಟಿವಿ9.